ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ್ ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಾಳೆ ನಡೆಯುವಂತಹ ಬಿಸ್ನೆಸ್ ಸ್ಟಡೀಸ್ ಆ್ಯನ್ಯುವಲ್ ಎಕ್ಸಾಮ್ನ ಸೆಕ್ಷನ್ ಡಿನಲ್ಲಿ ಬರುವಂತಹ 8 ಅಂಕದ ಪ್ರಶ್ನೆಗಳು, 8 ಮಾರ್ಕ್ಸ್ ಕ್ವಶನ್ಸ್ನ, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿ ಮಿತ್ರರೇ. ಈಗ ನಾವು ಏನು ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೇವೆ, ಈ ಒಂದು ಕ್ವಶನ್ಸ್ನ ನೀವು ಓದ್ಕೊಂಡ್ರೆ 32 ಮಾರ್ಕ್ಸ್ ಗ್ಯಾರಂಟಿ 100% ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಐ ವಿಲ್ ಪ್ರಾಮಿಸ್ ಟು ಯು. ಸೊ ಡೆಫಿನೆಟ್ಲಿ 32 ಮಾರ್ಕ್ಸ್ ಬಂದೇ ಬರುತ್ತೆ. ಸ್ಕಿಪ್ ಮಾಡಬೇಡಿ, ಆಮೇಲೆ ನಿಮಗೆ ಲಾಸ್ ಆಗುತ್ತೆ. ನಾನು ಏನು ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗೆ, ಅಂದರೆ ಕಾಲೇಜ್ ಫ್ರೆಂಡ್ಸ್ ಗ್ರೂಪ್ಸ್ಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಈ ಒಂದು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ನಿಮಗೆ ಯಾವ ಒಂದು ಸೈನ್ಸ್ ಸ್ಟ್ರೀಮ್ ಆಗಿರ್ಬೋದು, ಕಾಮರ್ಸ್ ಸ್ಟ್ರೀಮ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾವು ಅತಿ ಬೇಗ ನಿಮಗೆ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಮ್ಯಾನೇಜ್ಮೆಂಟ್ ಆಸ್ ಆ್ಯನ್ ಆರ್ಟ್ ಆ್ಯಂಡ್ ಎ ಸೈನ್ಸ್ ಆರ್ ನಾಟ್ ಮ್ಯಾಚುಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಎಕ್ಸ್ಪ್ಲೈನ್. ಸೆಕೆಂಡ್ ಒನ್, ಡಿಫೈನ್ ಕೋಆರ್ಡಿನೇಷನ್. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರೈಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ಥರ್ಡ್ ಕ್ವಶನ್, explain the characteristics of management. Fourth question, explain the functions of management. Fifth question, what is planning? Explain the types of plan. Sixth question, explain the importance and limitations of planning. Seventh question, what is decentralization? Explain the importance of delegation. Eighth question, explain the importance of organizing. Ninth question, explain the advantages and disadvantages of formal organization. Tenth question, explain the steps involved in staffing. 11th question, describe the steps involved in selection process. 12th question, explain any 4 on the job and 4 of the job training methods. 13th question, explain briefly the sources of requirement. 14th question, explain any 8 external source of requirement. 15th question, explain the principles of directing. 16th question, suggest the suitable measures to improve the communication effectiveness. 17th question, explain the qualities of a successful leader. 18th question, explain any 4 financial and any 4 non-financial incentives. 19th question, explain any 8 factors affecting working capital requirements. 20th question, explain any 8 factors affecting fixed capital requirements. 21 question, explain any 4 money market instruments. 22 question, what is stock exchange? Explain the functions of stock exchange. Question number 23, explain the functions of SEBI. 24th question, explain the 8 functions of marketing. 25th question, what is pricing? Explain the factors affecting pricing decisions. 26th question, explain the advantages and disadvantages of advertising. 27th question, explain the principles of directing. Dear students, ಈ ಒಂದು PDF ಫೈಲ್ ಬೇಕು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದಾವೆ. ಸೊ ತಪ್ಪದೆ ಫಾಲೋ ಮಾಡಿ, ಇದರ PDF ಕೂಡ ನೀವು ಪಡ್ಕೊಳ್ಬಹುದು. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.